ನಮಸ್ಕಾರ ವೀಕ್ಷಕರೇ. ಈಗ ನಿವೇದಿತಾ ಅವ್ರ ಜೊತೆ ನಾವು ಇಂಟರ್ವ್ಯೂ ಮಾಡೋಣ. ನಮಸ್ಕಾರ ನಿವೇದಿತಾ ಅವರೇ. ನಮಸ್ಕಾರ. ಆ್ಯಕ್ಚುಲಿ ನಿವೇದಿತಾ, ನೀವು ಫಿಲಮ್ ಲ್ಯಾಂಡ್ಗೆ ನೀವು ಹೇಗೆ ಬಂದ್ರಿ? ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನಾನು ಫಿಲಮ್ ಲ್ಯಾಂಡ್ಗೆ ಬರಲು ನಾನು ಅಷ್ಟೇ ಐ ವಾಸಂಟ್ ಇಂಟ್ರೆಸ್ಟೆಡ್ ಇನ್ ಫಿಲ್ಮ್ ಲ್ಯಾಂಡ್. ನಾನು ನನ್ನ ಹೈಸ್ಕೂಲೆಲ್ಲ ನಾನು ಸಿಂಗಾಪುರಲ್ಲಿ ಮಾಡಿದೆ. ಸೊ ಲೈಟರ್ ಮೈ ಫಾದರ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದರಿಂದ ಟ್ರಾನ್ಸ್ಫರ್ ಆಯಿತು ಯುರೋಪ್ಗೆ. ಸೊ ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ವಿ ಗೋ ಫಾರ್ ಶಾಪಿಂಗ್ ರೈಟ್. ಸೊ ಆ ಥರ ಶಾಪಿಂಗ್ ಹೋಗಿದ್ವಿ. ಅಲ್ಲಿ ನೋಡ್ರೆ ಮುಂಗಾರು ಮಲೆ ಡೈರೆಕ್ಟರ್ ಇದ್ರಲ್ಲ, ಅವ್ರು ಬಂದು ನೋಡ್ರಿ, ಹಿ ಟೋಲ್ದ, ನೀವು ಯಾಕೆ ನಾವು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬಾರ್ದು. ಸೊ ಐ ವಾಸ್ ಲೈಕ್ ನೋ, ನನಗೆ ಫಿಲ್ಮ್ ಅಷ್ಟೊಂದೇನು ಐ ಡಿಂಟ್ ಲೈಕ್ ಫಿಲ್ಮ್ಸ್ನ. ಸೊ ಹೇಳ್ತೀನಿ ನೋ, ನನಗೆ ಇಷ್ಟ ಇಲ್ಲ. ಬಟ್ ಹಿ ಫೋರ್ಸ್ ಮೀ. ದೆನ್ ಲೇಟರ್ ನಾನು ಹೇಳಿದೆ ಅವ್ರಿಗೆ, ಓಕೆ ಯು ಸ್ಪೀಚ್ ಮೈ ಪಪ್ಪ. ಲೇಟರ್ ಅವ್ರೇನಾರು ಓಕೆನೇ ನಾನು ಮಾಡ್ತೀನಿ ಅಂತ ಹೇಳಿದೆ. ಸೊ ಹಿ ಸ್ಪೋಕ್ ಟು ಮೈ ಡ್ಯಾಡ್ ಆ್ಯಂಡ್ ಮೈ ಡ್ಯಾಡ್ ವಾಸ್ ಲೈಕ್ ಗೋ ಆ್ಯಂಡ್ ಡೂ. ಅವ್ರು ಫುಲ್ ಫೋರ್ಸ್, ನೀನು ಹೋಗಿ ಮಾಡಲೇಬೇಕು. ಹಿ ವಾಸ್ ವೆರಿ ಹ್ಯಾಪಿ ಟು ಡೂ. ಆ್ಯಂಡ್ ಮಮ್ಮ ಆಲ್ಸೋ, ಶಿ ವಾಸ್ ಲೈಕ್ ನೋ, ಅವರು ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ ಫಿಲ್ಮ್ ಮಾಡೋಕ್ಕೆ. ಆಮೇಲೆ ಇದು ನಿಮ್ಮ ಬ್ರದರ್ ಇಷ್ಟಪಟ್ಟರೆ ನೀವು ಫಿಲಮ್ ಲ್ಯಾಂಡ್ ಬರೋದಕ್ಕೆ? ಓ, ಅವನಂತೂ ಇಷ್ಟಪಡ್ತಾನೆ ಫ್ಯೂಚರಲ್ಲಿ. ಬಿಕಾಸ್ ಹೀ ನೋ, ಅದರ ನನಗೆ ಡೈರೆಕ್ಟರ್ ವೆನ್ ಎವರ್ ಹಿ ವುಡ್ ಕಮ್ ಫಾರ್ ಸ್ಟೋರಿ ರೈಟಿಂಗ್, ಅವ್ನು ಸೆಲೆಕ್ಟ್ ಮಾಡ್ತಿದ್ದ. ಹಿ ವುಡ್ ರೀಡ್ ದ ಸ್ಟೋರಿ, ಹಿ ವುಡ್ ರೀಡ್ ದ ಸ್ಕ್ರಿಪ್ಟ್ ಆ್ಯಂಡ್ ಸೇ ಓಕೆ ಇದು ಚೆನ್ನಾಗಿದೆ, ನೀನು ಮಾಡು. ಓಕೆ ಇಫ್ ಇಟ್ ವಾಸ್ ಗುಡ್, ಓಕೆ ಬೇಡ ಇದು ಬೇಡ, ಲೈಕ್ ದಟ್ ಹಿ ವುಡ್ ಸೆಲೆಕ್ಟ್, ಹಿ ವುಡ್ ಫಿಲ್ಟರ್, ಹಿ ವುಡ್ ಎಡಿಟ್, ಎವ್ರಿಥಿಂಗ್ ಹಿ ವುಡ್ ಡೂ. ಹಿ ಈಸ್ ಮೈ ಬೆಸ್ಟ್ ಸಪೋರ್ಟ್. ಫಸ್ಟ್ ಫಿಲಮು ಮುಂಗಾರು ಮಳೆಯಲ್ಲಿ ಗಣೇಶ್ ಜೊತೆ ನೀವು ಆ್ಯಕ್ಟ್ ಮಾಡಿದ್ರಿ. ಅದು ನಿಮ್ಮ ಅನುಭವ ಏನು ಅಂತ? ಗಣೇಶ್ ಜೊತೆ ಇರೋಗಿ ಅವರು ಹೊಸದಾಗಿ ಫಸ್ಟ್ ಫಿಲ್ಮ್ ಮಾಡಿದ್ರು, ನೀವು ಹೊಸಬ್ರು. ಆಗ ನಿಮ್ಗೇನು ಅನಿಸ್ತು ಅವ್ರ ಜೊತೆ ನೀವು ವರ್ಕ್ ಮಾಡಬೇಕಾದ್ರೆ? He's a very funny guy, full comedy ಮಾಡ್ತಾರೆ. Then he was very jovial, I can say. ಎಲ್ಲ very supportive. ಅವ್ರೇನೋ ನ್ಯೂ ಆಗಿದ್ರು, ಅವ್ರು ಆ ಥರ ತೋರಿಸ್ಕೊಳ್ಳಿಲ್ಲ. ಬಿಕಾಸ್ ಐ ಕ್ಯಾನ್ ಸೇ ಇಷ್ಟು ಆ್ಯಕ್ಟರ್ಸಲ್ಲಿ ಹಿ ಈಸ್ ಆಲ್ಸೋ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಬಿಕಾಸ್ ಈ ಕಡೆ ನನಗೆ ಫಿಲ್ಮ್ ಮಾಡೋದ್ರಲ್ಲಿ ನನಗೆ ಒಂಚೂರು ಐ ವುಡ್ to have this much confidence level, to build up this much confidence level in me. He is also one of the kind. ನಿವೇದಿತಾ ಅವರೇ, ನೀವು ಕನ್ನಡ ಫಿಲಮಲ್ಲಿ ಈಗ ಮುಂಗಾರು ಮಳೆ ಫಸ್ಟ್ ಫಿಲಮು ನಿಮ್ಮದು. ಅದು 100 ಡೇಸ್ ತುಂಬ ಚೆನ್ನಾಗಿ ಓಡ್ತು ಫಿಲ್ಮ್ ಅದು. ಈಗ ಮತ್ತೆ ನೀವು ಯಾವ ಫಿಲ್ಮ್ ಮಾಡ್ತಾ ಇದ್ದೀರಾ? ಇನ್ನೂ ಸುಮಾರು ಫಿಲ್ಮ್ ಅಂತ ಕೇಳ್ಪಟ್ಟೆ. ಎಷ್ಟು ಫಿಲ್ಮಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಫಿಲ್ಮ್ ಆಫರ್ಸ್ ಸಿಕ್ಕಿದೆ. ಹಾಲಿವುಡ್, ಬಾಲಿವುಡ್, ಎವ್ರಿಥಿಂಗ್. ನನಗೆ ಫಸ್ಟ್ ಟೈಮ್ ನನಗೆ ತೆಲುಗು, ತಮಿಳ್ ಆ ಕಡೆ ಇತ್ತು. ದೆನ್ ಲೇಟರ್ ಐ ಗಾಟ್ ಚಾನ್ಸ್ ಇನ್ ಬಾಲಿವುಡ್. ದೆನ್ ಐ ವೆಂಟ್ ಟು ಸ್ಪೈಡರ್ ಮ್ಯಾನ್ ಮೂವಿ, ಗೊತ್ತಲ್ಲ, ದ್ಯಾಟ್ ಥಿಂಕ್ ಆಸ್ ಮೀ, ನೀವಲ್ಲಿ ದಿ ಆಸ್ ಮೀ ವೆದರ್ ಐ ಕುಡ್ ಡೂ ಆ್ಯಕ್ಟ್ ಆಸ್ ಅ ಹೀರೋಯಿನ್ ಫಾರ್ ದಮ್. ಬಿಕಾಸ್ ಐ ಆಮ್ ಸ್ಮಾಲ್, ವೆರಿ thin, all sorts of things. It will be best suitable for Hollywood, they thought, and they took me. ನಿವೇದಿತಾ ಅವರೇ, ಈಗ ನಾನು ಒಂದೊಂದು ವರ್ಡಲ್ಲಿ ನಾನು ನಿಮಗೆ ಕ್ವಶನ್ ಕೇಳ್ತೀನಿ, ಒಂದೊಂದೇ ಸೆಂಟೆನ್ಸಲ್ಲಿ ನೀವು ಆನ್ಸರ್ ಮಾಡಬೇಕು. ನಿವೇದಿತಾ ಅವರೇ, ನಿಮಗೆ ಕಲರಲ್ಲಿ ಯಾವುದು ಇಷ್ಟ? ಐ ಲೈಕ್ ಪರ್ಪಲ್ ಆ್ಯಂಡ್ ಬ್ಲ್ಯಾಕ್. ಡಿಶಲ್ಲಿ ಅಂದರೆ ನೀವು ತಿನ್ನೋದಲ್ಲಿ ಯಾವುದು ನೀವು ತುಂಬ ಇಷ್ಟಪಡ್ತೀರಾ? ಯೂಶಲಿ ಐ ಡೋಂಟ್ ಲೈಕ್ ಫುಡ್ ಐಟಮ್ಸ್, ಬಟ್ ಐ ಪ್ರಿಫರ್ ಸ್ನ್ಯಾಕ್ಸ್. ಮತ್ತು ಈಗ ನೀವು ಈಗ ಹೊಸ್ದಾಗಿ ಈಗ ಹಿಂದಿ ಫಿಲ್ಮಲ್ಲಿ ಮಾಡ್ತಾಯಿದ್ದೀನಿ ಶಾರುಖ್ ಖಾನ್ ಜೊತೆ ಅಂತ ಹೇಳಿದ್ರಿ ನೀವು. ಅದು ಅನುಭವ ನಿಮಗೆ ಏನು ಅನ್ನಿಸ್ತಾ ಇದೆ? ಶಾರುಖ್ ಖಾನ್ ಜೊತೆ ನೀವು ಅಷ್ಟು ದೊಡ್ಡ ಹೀರೋ ಅವರು, ಈಗ ನೀವು ಬಂದಿದ್ದೀರಾ ಅಂದರೆ ನಿಮ್ಗೆ ಅವ್ರ ಜೊತೆ ಮಾಡ್ತಾಯಿದ್ದೀರಾ, ನಿಮ್ಗೇನು ಅನ್ನಿಸುತ್ತೆ? It's very happy. It's very prestigious thing that I got a chance to act with him. First I was really very scared, nervous. ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ, if I don't act properly, if he'll scold me, ಎಲ್ಲ ನನಗೆ ಮೈಂಡಿಗೆ ಹೋಗ್ತಾ ಇತ್ತು. ಲೇಟರ್ ವೆನ್ ಐ ಮೆಟ್ ಹಿಮ್, he was very very supportive. If I didn't do one thing well, he would say like this, like that. Is very supportive. He teaches well. ನಿವೇದಿತಾ ಅವರೇ, ನಮ್ಮ ವೀಕ್ಷಕರು ಕನ್ನಡ ಅಂದರೆ ನಿಮಗೆ ಕನ್ನಡ ಅಷ್ಟು ಬರಲ್ಲ ಅಂತ ಗೊತ್ತಿದೆ ನಮಗೆ. ಸ್ವಲ್ಪ ಆದಷ್ಟು ವೀಕ್ಷಕರಿಗೂ ನಿಮ್ಮ ಮಾತು ಸ್ವಲ್ಪ ಅರ್ಥ ಆಗಬೇಕು. ಒಂದು ಸ್ವಲ್ಪ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತೀರಾ? ಮಾಡ್ತೀನಿ. ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಶಾರುಖ್ ಖಾನ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಇದೆ. ಸೊ ಏನಂದರೆ ನಾವು ಫುಲ್ಲಿ ನರ್ವಸ್ ಆಗಿದೆ. ಸೊ ಹಿ ವಾಸ್ ವೆರಿ ಸಪೋರ್ಟಿವ್.
ನಾನು ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ನೂ ಮಾಡಿ ಲೈಕ್ ಹಿ ಮೇಡ್ ಮೀ ಕಮ್ ಅಪ್ ಇನ್ ಹಾಲಿವುಡ್ ಟು. ಮತ್ತು ಈಗ ಏನಂದರೆ ನಿವೇದಿತಾ ಅಂತ ಅಂದರೆ ಸಖತ್ತು ಫೇಮಸ್ಸು. ನಿವೇದಿತಾ ಹಾಕ್ಕೊಂಡ್ರೆ 100 ಡೇಸ್ ಓಡುತ್ತೆ ಅಂತ ಎಲ್ಲ ಡೈರೆಕ್ಟರ್ಸು ಎಲ್ಲರೂ ಸಹ ನಿಮಗೆ ಎಲ್ಲ ಫಿಲಮು ಚಾನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲ ಆಟೋ ಹಿಂದೆ ಆಗಿರ್ಬೋದು, ನಿವೇದಿತಾ ಅಂತ. ಆಮೇಲೆ ಸಿಕ್ಕಾಪಟ್ಟೆ ನಿಮ್ಮ ಫಿಲಮು ತುಂಬಾ ರಶ್ಶು, ಆಮೇಲೆ ಕ್ಯೂಟ್ ನಿವೇದಿತಾ ಅಂತ ಹೇಳ್ತಾರೆ. ಸುಮಾರು ನಿಮಗೆ ಏನೆಲ್ಲ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಹ್ಯಾಪಿ. ಯಾಕೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಪೀಪಲ್ ಇದ್ದಾರಲ್ಲ ನನಗೆ ಸಪೋರ್ಟ್ ಮಾಡೋಕ್ಕೆ. ಅವ್ರು ನನಗೆ ಇಷ್ಟು ಸಪೋರ್ಟ್. ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಾರ್ ಆಲ್ ದಿಸ್ ಡೆವಲಪ್ಮೆಂಟ್ ಇನ್ ಮೀ, ಇಂಪ್ರೂವ್ಮೆಂಟ್ ಇನ್ ಮೀ, ಎಲ್ಲ ಪೀಪಲಿಂದನೇ. ಬಿಕಾಸ್ ಇಫ್ ದೇ ಹ್ಯಾಡಂಟ್ ಸಪೋರ್ಟೆಡ್ ಮೀ, ಔಟ್ ಆಫ್ ಫೆಲ್ ಓ ವಾಟ್ಸ್ ದಿಸ್ ಫಿಲ್ಮ್. ನೋ ಒಂದು ಸೆಕೆಂಡ್ ನಿವೇದಿತಾ ಅವರೇ, ಮತ್ತೆ ನೀವು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಕನ್ನಡ ಮಾತಾಡಿ. ಅಂದರೆ ಜನ ಏನು ಹೇಳ್ತಾರೆ, ಈಗ ನೀವು ಹೇಳಿದ್ದಕ್ಕೊಂದು ಸ್ವಲ್ಪ ಕನ್ನಡ ನಮ್ಮ ವೀಕ್ಷಕರಿಗೆ ಅರ್ಥ ಆಗಬೇಕು ಅಂತ. ಅಂದರೆ ನಾನು ಏನಕ್ಕೆ ಟ್ರೈ ಮಾಡ್ತಿದ್ದೆ ಅಂದರೆ ನನಗೆ ಇಷ್ಟು ಇದರಿಂದ ಲೈಕ್ ನನಗೆ ಅವರ ಸಪೋರ್ಟ್ ಇಲ್ದೇ ನಾನು ಇಷ್ಟು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದೇ ಎಲ್ಲದಕ್ಕೂ ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಬಿಕಾಸ್ ಇಫ್ ಪೀಪಲ್ ಸಪೋರ್ಟ್ ನನಗೆ ಇರಲಿಲ್ಲ ಅಂದರೆ, ಸೊ ಬಿಕಾಸ್ ಆಫ್ ಪೀಪಲ್ ಹ್ಯಾವ್ ಕಮ್ ಇಂಪ್ರೂವ್ ದಿಸ್ ಮಚ್ ಐ ಕ್ಯಾನ್ ಸೇ. ಇದ್ರ ಬಗ್ಗೆ ನಿಮ್ಮ ತಾಯಿಯವರು ಏನಂತಾರೆ? ಈ ಫಿಲಮಲ್ಲಿ ನನ್ನ ಮಗಳು ಇಷ್ಟು ಮಟ್ಟಿಗೆ ಬಂದಿದ್ದಾಳೆ ಅಂತ, ಅದ್ರ ಬಗ್ಗೆ ನಿಮ್ಮ ತಾಯಿ ಏನಂತಾರೆ? ಶಿ ಈಸ್ ರಿಯಲಿ ಪ್ರೌಡ್. ಅವ್ರಿಗೆ ಏನಂದರೆ ನನ್ನ ಮಗಳು ಫಿಲ್ಮಲ್ಲಿ ಮಾಡ್ತಿದ್ದೆ ಅಂದರೆ ಸಿಕ್ಕಾಪಟ್ಟೆ ಹ್ಯಾಪಿ. ಬಿಕಾಸ್ ಎನಿ ಮದರ್ ಫಾರ್ ದಟ್ ಮ್ಯಾಟರ್, ಇಫ್ ಅ ಡಾಟರ್ ಅವರು ಏನಾದ್ರು ಫಿಲ್ಮಲ್ಲಿ ವರ್ಕ್ ಮಾಡ್ತಿದ್ರೆ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ, ದಟ್ ಟಾಪ್ ಹೀರೋಯಿನ್ಸ್. ಐ ಗಾಟ್ ಇನ್ ಕನ್ನಡ ಆಲ್ಸೋ ನಮ್ಮ ಟಾಪ್ 1 ಆ್ಯಂಡ್ ಹಾಲಿವುಡ್ ಆಲ್ಸೋ ನಾನು ನಾಮಿನೀಸ್ ಆಗ್ತಿದೆ ಬೆಸ್ಟ್ ಆ್ಯಕ್ಟ್ರೆಸ್. ಆಮೇಲೆ ಹಾಲಿವುಡಲ್ಲೂ ಈಗ ಫಿಲ್ಮ್ ಇದು ವಾಟ್ ಅವಾರ್ಡ್ಸ್ ಸಿಗ್ತಿದೆ. ಸೊ ಅವ್ರಿಗೆ ಏನಂದರೆ ಹರ್ ಡಾಟರ್ ಎವ್ರಿಥಿಂಗಲ್ಲಿ ಫಸ್ಟ್ ಇದೆಲ್ಲ. ಸೊ ಅವ್ರಿಗೆ ಎನಿ ಮದರ್ ಫಾರ್ ದಟ್ ಮ್ಯಾಟರ್, ಅವ್ರ ಡಾಟರ್ ಏನಾದ್ರು ಇದಾದರೆ ಅವ್ರು ಶಿ ರಿಯಲಿ ಫೀಲ್ ಪ್ರೌಡ್ ಆಫ್ ದ್ಯಾಟ್. ನೀವು ಫಿಲಮ್ ಲ್ಯಾಂಡಿಗೆ ಬರಲಿಲ್ಲ ಅಂದಿದ್ರೆ ನೀವು ಏನಾಗ್ತಾ ಇದ್ರಿ, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ? If I hadn't come to Filmland, I would have become an engineer. I am an engineer now too. ನನ್ನ ಫಿಲ್ಮ್ ಶೂಟಿಂಗಲ್ಲಿ ಇಲ್ಲದೆ ಇದ್ದಾಗ I'll just do work. ಓ, ಮತ್ತು ಈಗ ನೀವು ಈ ಸದ್ಯಕ್ಕೆ ನೀವು ಎಲ್ಲಿದ್ದೀರಾ, ಎಲ್ಲಿ ಉಳ್ಕೊಂಡಿದ್ದೀರಾ? ಆ್ಯಕ್ಚುಲಿ ಸದ್ಯಕ್ಕೆ ನಾನು ಆ್ಯಕ್ಚುಲಿ ಮೈ ಡ್ಯಾಡ್ ಆ್ಯಂಡ್ ಮಾಮ್ ದೇ ಆರ್ ಇನ್ ಯುರೋಪ್ ಅಗೇನ್. ಪಾಪ ಗಾಟ್ ಟ್ರಾನ್ಸ್ಫರ್ಡ್. ಸೊ ನಾನು ಆ್ಯಕ್ಚುಲಿ ಆ ಕಡೆ ಹೋಗಬೇಕು, ಬಟ್ ಫಿಲ್ಮ್ ಶೂಟಿಂಗ್ ಐ ಕಾಂಟ್ ಹೆಲ್ಪ್ ದೇರ್ ಆಲ್ಸೋ, ಹಿಯರ್ ಆಲ್ಸೋ. ಸೊ ಮೈ ಬ್ರೋ ಇಸ್ ಸ್ಟೇಯಿಂಗ್ ವಿತ್ ಮೀ ಆ್ಯಂಡ್ ಹೀಸ್ ಟೇಕಿಂಗ್ ಕೇರ್. ನಿವೇದಿತಾ ಅವ್ರ ಜೊತೆ ನಾವು ಈಗ ಇಷ್ಟು ತನಕ ನಾವು ಟೈಮಲ್ಲಿ ನಿವೇದಿತಾ ಅವ್ರ ಜೊತೆ ಮಾತಾಡಿದ್ವಿ. ಇನ್ನೂ ನಿವೇದಿತಾ ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ನಮ್ಗೆ ಆಸೆ. ವೀಕ್ಷಕರಿಗೂ ನಿವೇದಿತಾ ಅವ್ರ ಜೊತೆ ಮಾತಾಡಬೇಕು, ಅವ್ರ ಮಾತನ್ನ ಕೇಳಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಆದರೆ ಏನು ಮಾಡೋದು, ಸಮಯದ ಅಭಾವದಿಂದ ನಾವು ನಿವೇದಿತಾ ಅವ್ರ ಜೊತೆ ಮಾತನ್ನ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ನಿವೇದಿತಾ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.